ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ನಿಮ್ಗೆಲ್ಲರಿಗೂ ಒಂದು ಒಳ್ಳೆ ಸುದ್ದಿ. ಇವತ್ತು ಬಿಇಎಲ್ ಇಂದ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ ಸ್ನೇಹಿತರೆ. ಓಕೆನಾ. ಇಂಜಿನಿಯರಿಂಗು ಡಿಗ್ರಿ ಮಾಡಿರುವಂತವ್ರಿಗೆ ಈ ಒಂದು ಪೋಸ್ಟ್ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. ಬಿಇಎಲ್ ಅಂತ ಸರ್ಚ್ ಮಾಡಿದ್ರೆ ಸಾಕು ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಬಿಇಎಲ್ ಪ್ರಾಜೆಕ್ಟ್ ಅಂಡ್ ಟ್ರೈನಿ ಇಂಜಿನಿಯರ್. ಓಕೆನಾ ಸ್ನೇಹಿತರೆ, ಆಫ್ಲೈನ್ ಮುಖಾಂತರ ಅಪ್ಲೈ ಮಾಡ್ಬೇಕಾಗಿರುತ್ತೆ. 40 ಪೋಸ್ಟ್ ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ, ಯಾಕೆಂದ್ರೆ ಲಾಸ್ಟ್ ಡೇಟ್ ಬೇಗ ಬರ್ತಾ ಇದೆ. ಓಕೆನಾ. ಆಲ್ ಓವರ್ ಇಂಡಿಯಾದಲ್ಲಿ ನಿಮ್ಗೆ ಕರೀತಾರೆ ಸ್ನೇಹಿತರೆ. ಅಪ್ಲಿಕೇಶನ್ ಅಫಿಷಿಯಲ್ ವೆಬ್ಸೈಟ್ ಮತ್ತೆ ಲಾಸ್ಟ್ ಡೇಟ್ ಬಂದು 1 ಜನವರಿ 2025 ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಓಕೆನಾ. ಪ್ರಾಜೆಕ್ಟ್ ಇಂಜಿನಿಯರ್ 1 ಗೆ ಜನರಲ್ ಒಬಿಸಿ ಎಕ್ಸರ್ವಿಸ್ 1 ಗೆ ₹400 ಪ್ಲಸ್ ಜಿಎಸ್ಟಿ. ಟ್ರೈನಿ ಮತ್ತೆ ಜನರಲ್ ಒಬಿಸಿ ಎಕ್ಸರ್ವಿಸ್ ಗೆ ₹150 ಪ್ಲಸ್ ಜಿಎಸ್ಟಿ. ಓಕೆನಾ. ಎಸ್ ಸಿ ಎಸ್ ಟಿ ಪಿಡಬ್ಲ್ಯೂ ಕ್ಯಾಂಡಿಡೇಟ್ಸ್ ಗೆ ಯಾವುದೇ ರೀತಿಯ ಅಮೌಂಟ್ ಇರೋದಿಲ್ಲ ಸ್ನೇಹಿತರೆ. ಆನ್ಲೈನ್ ಮುಖಾಂತರ ಪೇ ಮಾಡ್ಬೇಕಂತ ಹೇಳಿದ್ರು. ಓಕೆನಾ. ಏಜ್ ಲಿಮಿಟ್ ಬಂದು ಪ್ರಾಜೆಕ್ಟ್ ಇಂಜಿನಿಯರ್ಗೆ 32 ಇಯರ್ಸ್, ಟ್ರೈನಿ ಇಂಜಿನಿಯರ್ಗೆ 28 ಇಯರ್ಸ್ ವರೆಗೂ ಏಜ್ ಲಿಮಿಟ್ ಕೊಟ್ಟಿದ್ದಾರೆ. ಓಕೆನಾ. ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ. ಒಬಿಸಿ ಬಂದು 3 ಇಯರ್ಸ್, ಎಸ್ ಸಿ ಎಸ್ ಟಿಗೆ 5 ಇಯರ್ಸ್, ಪಿಡಬ್ಲ್ಯೂಡಿಗೆ 10 ಇಯರ್ಸ್ ಇದೆ ಸ್ನೇಹಿತರೆ. ಓಕೆನಾ. ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ, ಯಾಕೆಂದ್ರೆ ಫಿಲ್ ಅಪ್ ಆಗ್ತಾ ಇರುತ್ತೆ ಇದು. ಓಕೆನಾ. ಪ್ರಾಜೆಕ್ಟ್ ಇಂಜಿನಿಯರ್ 5 ವೇಕೆನ್ಸಿಗಳು. ಓಕೆನಾ. ಬಿ ಇನ್ ಇಂಜಿನಿಯರಿಂಗ್ ಮಾಡಿರ್ಬೇಕು ಅಥವಾ ಬಿ ಟೆಕ್ ಮಾಡಿರ್ಬೇಕು. ಸೊ 5 ಪ್ರಾಜೆಕ್ಟ್ ಇಂಜಿನಿಯರಿಂಗ್, 35 ಟ್ರೈನಿ ಇಂಜಿನಿಯರಿಂಗ್ ಕರೆದಿದ್ದಾರೆ ಸ್ನೇಹಿತರೆ. ಬಿ ಇನ್ ಕಂಪ್ಯೂಟರ್ ಸೈನ್ಸ್, ಐಎಸ್, ಐಟಿ. ಓಕೆನಾ. ಅದಾನಂತರ ನೀವು ಎಕ್ಸ್ಪೀರಿಯನ್ಸ್ ಇದ್ರೆ ಒಳ್ಳೇದು, ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೂ ಕೂಡ ಅಪ್ಲೈ ಮಾಡಬಹುದು, ಏನಾಗಲ್ಲ. ಸೊ ಇದರ ಅಪ್ಲಿಕೇಶನ್ ಕೂಡ ಚೆಕ್ ಮಾಡ್ಕೋಬಹುದು, ಹಾಗೆ ನೋಟಿಫಿಕೇಶನ್ ಚೆಕ್ ಮಾಡೋಣ. ಫಸ್ಟ್ ನೋಟಿಫಿಕೇಶನ್ ಚೆಕ್ ಮಾಡೋಣ ಸ್ನೇಹಿತರೆ. ನೋಟಿಫಿಕೇಶನ್ ಅಲ್ಲಿ ಫುಲ್ ಡೀಟೇಲ್ ಆಗಿ ಕೊಟ್ಟಿರ್ತಾರೆ ಏನೇನು ಅಂತ ಹೇಳ್ಬಿಟ್ಟು. ಸೊ ನೋಡಿ, ಭಾರತ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಕರೆದಿರುವಂತದ್ದು ಇದು. ಡಿಪ್ಲಾಯ್ಮೆಂಟ್ ನೋಡಿ, ಸೆಂಟರ್ ಆಫ್ ಎಕ್ಸಲೆನ್ಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಸೆಂಟರ್, ಇಂದೋರ್, ಮಧ್ಯಪ್ರದೇಶ್. ಓಕೆನಾ ಸ್ನೇಹಿತರೆ. ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಬಿ ಇನ್ ಇಂಜಿನಿಯರಿಂಗ್ ಡಿಸಿಪ್ಲಿನ್ ವಿತ್ ಪಾಸ್ ಕ್ಲಾಸ್ ಇದ್ರೆ ಓಕೆ. 5 ವೇಕೆನ್ಸಿ ಕರೆದ್ರು. ಮಿನಿಮಮ್ 2 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ಸಾಫ್ಟ್ವೇರ್ ಆರ್ ಐಟಿ ಆಗಿರಬೇಕು. 32 ಇಯರ್ಸ್ ಏಜ್ ಲಿಮಿಟ್ ಇದೆ. 40,000 ಪರ್ ಮಂತ್ ನಿಮಗೆ ಸ್ಯಾಲರಿ ಬರುತ್ತೆ. ಸೊ ನಿಮಗೆ ಎಕ್ಸ್ಪೋಜರ್ ಆಫ್ ಡೆವಲಪ್ಮೆಂಟ್ ಆಫ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇನ್ ಜಾವಾ ಆರ್ C++ or Python or combination of any of these languages. A experience is an added advantage for project engineer. ಓಕೆನಾ ಸ್ನೇಹಿತರೆ. ಅಂದ್ರೆ ನಿಮ್ಗೆ ಎ ಗೊತ್ತಿದ್ರು ಕೂಡ ನಿಮ್ಗೆ ಇನ್ನೂ ಒಳ್ಳೇದು ಅಂತ ಹೇಳ್ಬಿಟ್ಟು ಕೊಟ್ಟಿರೋದು. ಸೊ C++, ಜಾವಾ ಮತ್ತೆ ಪೈಥಾನ್ ನಿಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಕಂಪ್ಯೂಟರ್ ಸೈನ್ಸ್ ಮಾಡಿರ್ಬೇಕು, ಐಎಸ್ ಮಾಡಿರ್ಬೇಕು ಅಥವಾ ಐಟಿಐ. ಓಕೆನಾ. ಟ್ರೈನಿ ಇಂಜಿನಿಯರ್ ಬಂದು ಸೇಮ್ CS, IS, IT 35 ವೇಕೆನ್ಸಿಗಳನ್ನ ಕರೆದಿದ್ದಾರೆ. ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಇಲ್ಲ. 28 ವರ್ಷ ಏಜ್ ಲಿಮಿಟ್ ಇದೆ ಸ್ನೇಹಿತರೆ. 30,000 ಪರ್ ಮಂತ್ ಸ್ಯಾಲರಿ ಕೊಡ್ತಾರೆ ಸ್ನೇಹಿತರೆ. ಓಕೆನಾ. ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಅದಾದ ನಂತರ ನೀವು ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ, ಈಗಾಗಲೇ ತಿಳಿಸ್ಕೊಟ್ಟ ಹಾಗೆ. ಅದಾದ ನಂತರ ನೀವು 4 ಇಯರ್ಸ್ ಬಿಇ ಅಥವಾ BSc ಇನ್ CS, IS ಅಥವಾ IT, TI ಮಾಡಿರ್ಬೇಕಾಗಿರುತ್ತೆ. ಓಕೆನಾ. ಮೋಡ್ ಆಫ್ ಸೆಲೆಕ್ಷನ್ ಅಂತ ಹೇಳಿದ್ರೆ ಪ್ರಾಜೆಕ್ಟ್ ಇಂಜಿನಿಯರ್ ಸೆಲೆಕ್ಷನ್ ವಿಲ್ ಬಿ ಥ್ರೂ ರಿಟರ್ನ್ ಫಾಲೋಡ್ ಬೈ ಇಂಟರ್ವ್ಯೂ ಅಂಡ್ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ಆರ್ ಸೆಲೆಕ್ಟೆಡ್ ಡೇಟ್ ಅಂಡ್ ವೆನ್ಯೂ ವಿಲ್ ಬಿ ಇಮೇಲ್ಡ್. ಓಕೆನಾ ಸ್ನೇಹಿತರೆ. ಅದಾಂತರ ಟ್ರೈನಿಗೂ ಕೂಡ ರಿಟರ್ನ್ ಎಕ್ಸಾಮ್ ಇರುತ್ತೆ. ಕ್ಯಾಟಗರಿ ವೈಸ್, ಡಿಸಿಪ್ಲಿನ್ ವೈಸ್ ನಿಮ್ಗೆ ಕರೀತಾರೆ ಸ್ನೇಹಿತರೆ. 100 ಮಾರ್ಕ್ಸ್ ಗೆ ಎಕ್ಸಾಮ್ ಇರುತ್ತೆ. ಆದಷ್ಟು ಬೇಗ ಫುಲ್ ಟೆಕ್ನಿಕಲ್ ಮತ್ತೆ ನಾನ್ ಟೆಕ್ನಿಕಲ್ ಎರಡೂ ನೀವು ಓದ್ಕೊಂಡಿರಿ. ಟೆಕ್ನಿಕಲ್ ಅಂತ ಹೇಳಿದ್ರೆ ನೀವು ಏನು ಕಂಪ್ಯೂಟರ್ ಸೈನ್ಸ್ ಮಾಡಿದ್ರೆ ಅದ್ರ ಬಗ್ಗೆ ತಿಳ್ಕೊಬೇಕು. ಸೊ ಓಕೆನಾ. ಅದಾದ ನಂತರ ನೀವು ನಾನ್ ಟೆಕ್ನಿಕಲ್ ಅಂತ ಹೇಳಿದ್ರೆ ನಾನ್ ಟೆಕ್ನಿಕಲ್ ಅಲ್ಲಿ ನಿಮ್ಗೆ ಜನರಲ್ ನಾಲೆಜ್, ಜನರಲ್ ಆಪ್ಟಿಟ್ಯೂಡ್ ಇದು ಬರುತ್ತೆ. ಓಕೆನಾ ಸ್ನೇಹಿತರೆ. ಅದಾದ ನಂತರ ಜಾಬ್ ರಿಕ್ರೂಟ್ಮೆಂಟ್ ಎಕ್ಸ್ಪೀರಿಯನ್ಸ್ ಇದು ಕೊಟ್ಟಿದ್ದಾರೆ. ಈಗಾಗಲೇ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಎಕ್ಸ್ಪೀರಿಯನ್ಸ್ ನೋಡಿ, ಅಕಾಡೆಮಿ ಆರ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಆರ್ ಟ್ರೈನಿಂಗ್ ರಿಸರ್ಚ್ ವರ್ಕ್ ರಿಕ್ವೈರ್ಡ್, ಆನ್ಲೈನ್ ವರ್ಕ್ ಎಕ್ಸ್ಪೀರಿಯನ್ಸ್ ಅಥವಾ ನಾನ್ ಪ್ರಾಫಿಟ್ ಆರ್ಗನೈಸೇಷನ್, ಇಂಟರ್ನ್ಶಿಪ್, ವರ್ಕ್ ಪ್ಲೇಸ್ಮೆಂಟ್ ವಿಚ್ ಆರ್ ಪಾರ್ಟ್ ಆಫ್ ಅಕಾಡೆಮಿಕ್ ವಿಲ್ ನಾಟ್ ಬಿ ಕನ್ಸಿಡರ್ಡ್ ಆಸ್ ರಿಲೆವೆಂಟ್ ಎಕ್ಸ್ಪೀರಿಯನ್ಸ್. ಓಕೆನಾ. ಇಂಟರ್ನ್ಶಿಪ್ ಮತ್ತೆ ನೀವು ಅಕಾಡೆಮಿಕ್ ಟ್ರೈನಿಂಗ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಅದೆಲ್ಲ ಮಾಡಿದ್ರೆ ಅದೆಲ್ಲ ಇಲ್ಲ. ಸೊ ನೀವು ಕೆಲಸ ಮಾಡಿರ್ಬೇಕಾಗಿರುತ್ತೆ. ಪ್ರಾಜೆಕ್ಟ್ ಇಂಜಿನಿಯರಿಗೆ 2 ಇಯರ್ಸ್ ಮಿನಿಮಮ್. ಓಕೆನಾ. ಸೊ ಹಾಗೆ ಟ್ರೈನಿಗೆ ನೀವು ನೋಡಿದ್ರೆ ಟ್ರೈನಿಗೆ ಯಾವುದೇ ರೀತಿಯ ಇದು ಇಲ್ಲ. 0 to 1 ಇಯರ್ ಇರಬೇಕು. ಫ್ರೆಶರ್ಸ್ ಕ್ಯಾನ್ ಅಪ್ಲೈ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಓಕೆನಾ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ ಸ್ನೇಹಿತರೆ. 4 ಇಯರ್ಸ್ ವರೆಗೂ ನಿಮ್ಗೆ ಪೇಮೆಂಟ್ ಮಾಡ್ತಾರೆ. ಓಕೆನಾ. ಪ್ರಾಜೆಕ್ಟ್ 1, ಪ್ರಾಜೆಕ್ಟ್ 2, ಪ್ರಾಜೆಕ್ಟ್ 3, ಪ್ರಾಜೆಕ್ಟ್ 4 ಇದು ಟೋಟಲ್ 4 ಇಯರ್ಸ್ ಟೆನ್ಯೂರ್ ಇರುತ್ತೆ. ಓಕೆನಾ ಸ್ನೇಹಿತರೆ. ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಪ್ರಾಜೆಕ್ಟ್ ಇಂಜಿನಿಯರ್ಗೆ ನಿಮಗೆ ಫಸ್ಟ್ ರಿಟರ್ನೇಷನ್ ಬೋನಸ್ ಅಂತ ಹೇಳ್ಬಿಟ್ಟು 25,000 ಕೊಡ್ತಾರೆ. ಅಂದ್ರೆ ಎವ್ರಿ ಇಯರ್ 25,000 ಆಡ್ ಆಗ್ತಾ ಹೋಗುತ್ತೆ. ಓಕೆನಾ. ನಿಮ್ದೇನು 40,000 ಇದೆ. 40,000 ಪ್ಲಸ್ 25. ಓಕೆನಾ. ಅದ ನಂತರ ಹವೆವರ್ ದ ರಿಟರ್ನೇಷನ್ ಬೋನಸ್ ವಿಲ್ ಬಿ ಪೇಯಬಲ್ ಅಟ್ ದ ಎಂಡ್ ಆಫ್ 4 ಇಯರ್ಸ್ ₹1,00,000. ಓಕೆನಾ. ಹಾಗೆ ಟ್ರೈನಿಂಗ್ ಕೂಡ 2 ಇಯರ್ಸ್ ಎಕ್ಸ್ಟೆಂಡಬಲ್ ಇರುತ್ತೆ. 2 ಇಯರ್ಸ್ ಫಸ್ಟ್ ಇರುತ್ತೆ. ಅದ ನಂತರ 1 ಇಯರ್ ಎಕ್ಸ್ಟೆಂಡಬಲ್. ಟೋಟಲ್ 3 ಇಯರ್ಸ್ ಟೆನ್ಯೂರ್ ಇರುತ್ತೆ. ಓಕೆನಾ. ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಇವ್ರದ್ದು ಕೂಡ 1,00,000 ವರೆಗೂ ರಿಟರ್ನೇಷನ್ ಬೋನಸ್ ಕೊಡ್ತಾರೆ ಸ್ನೇಹಿತರೆ.
ಓಕೆನಾ. ಅಪ್ಲಿಕೇಶನ್ ಫೀಸ್ ಬಂದು 400, 18% GST. ಹಾಗೆ ಟ್ರೈನಿಗೆ ಬಂದು 150 rupees, 18% GST. ಓಕೆನಾ. ಅದ ನಂತರ ಫ್ರೀ ಒನ್ಸ್ ಪೇಡ್ ವಿಲ್ ನಾಟ್ ಬಿ ರಿಫಂಡೆಡ್. ಓಕೆನಾ. ಫೀ ಏನಾದ್ರು ಪೇ ಮಾಡಿದ್ರೆ ಅದು ರಿಫಂಡ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ ಫುಲ್ ನಿಮಗೆ ಸ್ಟ್ರಕ್ಚರ್ 40,000, 45,000, 50,000, 55,000. ಇದಾದ ನಂತರ ನಿಮಗೆ ರಿಟರ್ನೇಷನ್ ಬೋನಸ್ ನ 4th ಇಯರ್ ಅಲ್ಲಿ ಕೊಡ್ತಾರೆ. ಓಕೆನಾ. ಸೇಮ್ ಇದ್ರಲ್ಲಿ ಕೂಡ ಹಾಗೆ 30, 35, 40. ಓಕೆನಾ ಸ್ನೇಹಿತರೆ. ಅದಾದ ನಂತರ ನೀವು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ನೀವು ಡೈರೆಕ್ಟ್ ಆಗಿ ಇಲ್ಲಿ ನೋಡಿ ಕ್ಯಾಂಡಿಡೇಟ್ಸ್ ಹೂ ಡಿಸರ್ವ್ಡ್ ಅಪ್ಲೈಯಿಂಗ್ ಫಾರ್ ಅಬೌವ್ ಪೋಸ್ಟ್ ಇಂಡಿಕೇಟೆಡ್ ಟು ಅಡ್ವರ್ಟೈಸ್ಮೆಂಟ್ ಅಂಡ್ ಮೀಟ್ ದ ಅಬೌವ್ ರಿಕ್ವೈರ್ಮೆಂಟ್. ಓಕೆನಾ. ರೀಡ್ ಆಲ್ ಇನ್ಸ್ಟ್ರಕ್ಷನ್ಸ್. ಆಮೇಲೆ ಇನ್ ಕೇಸ್ ಆಫ್ ಕ್ಯಾಂಡಿಡೇಟ್ ಸಬ್ಮಿಟ್ ದೇರ್ ಒನ್ ಅಪ್ಲಿಕೇಶನ್ ಫಾರ್ ದ ಸೇಮ್ ಪೋಸ್ಟ್, ದ ಅಪ್ಲಿಕೇಶನ್ ಅಗೇನ್ಸ್ಟ್ ವಿತ್ ಬ್ಯಾಂಕ್ ಚೆಕ್ ಈಸ್ ಡೆಪಾಸಿಟೆಡ್ ಶಲ್ ಓನ್ಲಿ ಬಿ ಕನ್ಸಿಡರ್ಡ್. ಓಕೆನಾ. ಅಂದ್ರೆ ಯಾವ್ದು ಬ್ಯಾಂಕ್ ಚೆಕ್, ಬ್ಯಾಂಕ್ ಚಲನ್ ಏನಿದೆ ಅದು ಇರೋದನ್ನ ಮಾತ್ರ. ಇವಾಗ ಎರಡೆರಡು ಅಪ್ಲಿಕೇಶನ್ ಸೆಂಡ್ ಮಾಡಿರ್ತಾರೆ. ಸೊ ಆ ಎರಡೆರಡು ಅಪ್ಲಿಕೇಶನ್ಸ್ ನ ಇದನ್ನ ಮಾಡ್ಕೊಳ್ಳಲ್ಲ. ಓಕೆನಾ ಸ್ನೇಹಿತರೆ. ಒಂದೇ ಯಾವ್ದಾದ್ರು ಒಂದು ಕರೆಕ್ಟ್ ಆಗಿರೋದನ್ನ ಕಳಿಸಿ ಅಂತ ಹೇಳ್ಬಿಟ್ಟು ಕೊಟ್ಟಿರೋದು. ಸೊ ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅಂತ ಹೇಳಿದ್ರೆ ನೋಡಿ, SSLC ಮಾರ್ಕ್ಸ್ ಕಾರ್ಡ್ ಬೇಕು, ಪಾಸ್ಪೋರ್ಟ್ ಸೈಜ್ ಫೋಟೋ, ಮಾರ್ಕ್ಸ್ ಕಾರ್ಡ್ಸ್ ಎಲ್ಲಾದು, BTech ಸರ್ಟಿಫಿಕೇಟ್ಸ್, ಡಿಗ್ರಿ ಸರ್ಟಿಫಿಕೇಟ್ಸ್ ಬೇಕು, ಫೈನಲ್ ಡಿಗ್ರಿ ಸರ್ಟಿಫಿಕೇಟ್, ಪ್ರೂಫ್ ಆಫ್ ನಾಮ್ಸ್ ಆಫ್ CGPA, DGPA, OGPA. ಓಕೆನಾ. ಅಂದ್ರೆ ನಿಮ್ಮ ಕಾಲೇಜ್ದು ಪರ್ಸೆಂಟೇಜ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದು. ಓಕೆನಾ. ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಫಾರ್ ಕ್ಯಾಂಡಿಡೇಟ್ಸ್ ಹೂ ಆರ್ ವರ್ಕಿಂಗ್ ಇನ್ PSU ಗೌರ್ಮೆಂಟ್. ಓಕೆನಾ. ಅದೇ ತರ ಕ್ಯಾಂಡಿಡೇಟ್ಸ್ ಎಂಪ್ಲಾಯ್ಡ್ ಆರ್ ಟೆಂಪರರಿ ಬೇಸಿಸ್ ಆನ್ ಇನ್ ಗೌರ್ಮೆಂಟ್, ಅವರು ಕೂಡ ಸೆಕ್ಟರ್ ಅಂಡರ್ಟೇಕಿಂಗ್ ಶುಡ್ ಕಂಪಲ್ಸರಿ ಸಬ್ಮಿಟ್ ಆಫರ್ ಆಫ್ ಅಪಾಯಿಂಟ್ಮೆಂಟ್ ಅಂಡ್ ಲೇಟೆಸ್ಟ್ ಪೇ ಸ್ಲಿಪ್. ಓಕೆನಾ. ವ್ಯಾಲಿಡ್ ಸರ್ಟಿಫಿಕೇಟ್ ಬಂದು ಇದು ಕ್ಯಾಸ್ಟ್. ಓಕೆನಾ. ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ಸ್ ನೀವು ತಗೊಂಡ್ಬರ್ಬೇಕು. ಅದ ನಂತರ ಪ್ರೂಫ್ ಆಫ್ ಐಡೆಂಟಿಟಿ, ಆಧಾರ್ ಕಾರ್ಡು, ವೋಟರ್ ID, ಡ್ರೈವಿಂಗ್ ಲೈಸೆನ್ಸ್. ಓಕೆನಾ. ಪ್ರೂಫ್ ಆಫ್ ಪೇಮೆಂಟ್, ಬ್ಯಾಂಕ್ ಚಾನಲ್, SBI ಬ್ಯಾಂಕ್ ಚಾನಲ್. ಅದಾದ ನಂತರ ನೀವು ಇದಿಷ್ಟು ಆದ ನಂತರ ನೀವು ಜನರಲ್ ಇನ್ಸ್ಟ್ರಕ್ಷನ್ ಫುಲ್ ತಿಳ್ಕೊಳ್ಳಿ ಸ್ನೇಹಿತರೆ. ಇದರಲ್ಲಿ ಯಾವುದೇ ರೀತಿಯ ಬ್ರೈಬ್ ಕೊಡಬಾರ್ದು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರೆ ಅಷ್ಟೇ. ಇಂಡಿಯನ್ ನ್ಯಾಷನಲ್ ಆಗಿರ್ಬೇಕು, ಕ್ಯಾಟಗರಿ ಯಾವ ಚೂಸ್ ಮಾಡಿದ್ರು ಅದರದ್ದೇ ಜನರಲ್ ಸರ್ಟಿಫಿಕೇಟ್ಸ್ ಇರಬೇಕು, ಅದರದ್ದೇ ಸರ್ಟಿಫಿಕೇಟ್ಸ್ ಇರಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿರೋಂಥದ್ದು. ಓಕೆನಾ. ಪ್ರಾಜೆಕ್ಟ್ ಇಂಜಿನಿಯರ್ಗೆ ಹೇಗೆ ಅಪ್ಲಿಕೇಶನ್ ಹಾಕೋದು ಅಂತ ಹೇಳಿದ್ರೆ ನೋಡಿ ಇಲ್ಲಿ ಕೊಟ್ಟಿದ್ದಾನೆ. ಲಾಸ್ಟ್ ಡೇಟ್ ಟು ಸಬ್ಮಿಟ್ ದ ಅಪ್ಲಿಕೇಶನ್ ಇಸ್ 1/1/5. ಓಕೆನಾ. ಅಪ್ಲಿಕೇಶನ್ ಮಾರ್ಕ್ಡ್ ವಿತ್ ಪೋಸ್ಟ್ ಅಪ್ಲೈಡ್ ಫಾರ್ ಪ್ರಾಜೆಕ್ಟ್ ಇಂಜಿನಿಯರ್ ಫಾರ್ SDC ಇಂದೋರ್, ಟ್ರೈನಿ ಇಂಜಿನಿಯರ್ 1 ಫಾರ್ SDC ಇಂದೋರ್ ಅಂತ ಕೊಟ್ಟು ನೀವು ಅಪ್ಲಿಕೇಶನ್ ಬರಿಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಆಮೇಲೆ ಮೇ ಬಿ ಸೆಂಟ್ ಟು ನೋಡಿ ಹ್ಯೂಮನ್ ಮ್ಯಾನೇಜರ್, ಹ್ಯೂಮನ್ ರಿಸೋರ್ಸಸ್, ಸಾಫ್ಟ್ವೇರ್, SBU, ಭಾರತ ಎಲೆಕ್ಟ್ರಾನಿಕ್ಸ್, ಜಾಳಹಳ್ಳಿ ಪೋಸ್ಟ್, ಬೆಂಗಳೂರು ಪಿನ್ ಕೋಡ್. ಇದಿಷ್ಟು ಹಾಕಿ ನೀವು ಕ್ಲಾಸಿಫಿಕೇಶನ್ ಕಳಿಸ್ಬೇಕಾಗಿರುತ್ತೆ ಸರ್. ಓಕೆನಾ. ಆದ ನಂತರ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಈ ಒಂದು ವೆಬ್ಸೈಟ್ ಅಥವಾ ಈ ಒಂದು ಮೇಲ್, ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಇದನ್ನ ಮಾಡ್ಬೋದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಪೋಸ್ಟ್ ಥ್ರೂ ಆರ್ಡಿನರಿ ಪೋಸ್ಟ್ ಅಲ್ಲಿ ಅದೇ ಬಿಟ್ಟು ಕೊಟ್ಟಿದ್ದಾರೆ. ಓಕೆನಾ. ಇದಿಷ್ಟು ತಿಳಿದ ನಂತರ ನೀವು ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಲಿಂಕ್ ಕ್ಲಿಕ್ ಮಾಡ್ಕೊಂಡು ನೋಡಿ. ಸೊ ಈ ಅಪ್ಲಿಕೇಶನ್ ಲಿಂಕ್ ಏನಿದೆ ಇದು ನೋಡಿ, ಪ್ರಾಜೆಕ್ಟ್ ಇಂಜಿನಿಯರ್ಗೆ ಸಪರೇಟ್ ಪೋಸ್ಟ್ ನ ಫಾರ್ಮ್ ನ ಕೊಟ್ಟಿದ್ದಾರೆ. ಈ ಒಂದು ಫಾರ್ಮ್ ನ ಫುಲ್ ಡೀಟೇಲ್ ಆಗಿ ನೀವು ಫಿಲ್ ಅಪ್ ಮಾಡಿ ಸೈನ್ ಮಾಡಿ ಕಳಿಸ್ಬೇಕಾಗಿರುತ್ತೆ ಸ್ನೇಹಿತರೆ ಪೋಸ್ಟ್ ಅಲ್ಲಿ. ಓಕೆನಾ. ಹಾಗೆ ಇದು ಕೂಡ ಅಪ್ಲಿಕೇಶನ್ ಫಾರ್ಮ್ ಲಿಂಕ್ ಟು. ಓಕೆನಾ ಸ್ನೇಹಿತರೆ. ಸೊ ಇದು ಕೂಡ ಹಾಗೇನೆ ಟ್ರೈನಿ ಇಂಜಿನಿಯರ್ 1 ಅಂತ ಹೇಳ್ಬಿಟ್ಟು ಕರೆದಿರೋಂಥದ್ದು. ಸೊ ಇದನ್ನು ಕೂಡ ಫಿಲ್ ಅಪ್ ಮಾಡ್ಬೇಕಾಗಿರುತ್ತೆ. ನಿಮ್ಮ ಕ್ಲಾಸ್ ಸರ್ಟಿಫಿಕೇಟ್, USN ನಂಬರ್, ಮತ್ತೆ ಡಿಗ್ರಿ USN ನಂಬರ್, ರೋಲ್ ನಂಬರ್ ಬರಬೇಕಾಗಿರುತ್ತೆ. ಡೇಟ್ ಆಫ್ ಬರ್ತ್, ಏಜ್, ಆಮೇಲೆ ಸೆಕ್ಸ್, ಮತ್ತೆ ಫಾದರ್ ನೇಮು, ನ್ಯಾಷನಾಲಿಟಿ, ಕ್ಯಾಟಗರಿ ಯಾವುದು, ಅದಾದ ನಂತರ ಬೆಂಚ್ ಮಾರ್ಕ್ ಇವೇನಾದ್ರು VIA, OH ಈ ರೀತಿ ಆಗಿದ್ರೆ ಇದು ಕೂಡ ಕೊಡಬೇಕಾಗಿರುತ್ತೆ. ಡಿಗ್ರಿ ಸರ್ಟಿಫಿಕೇಟ್, ಆಮೇಲೆ ಯಾವ ರಿಲಿಜಿಯನ್, ಆಮೇಲೆ SBI ಕಲೆಕ್ಟೆಡ್ ರೆಫರೆನ್ಸ್ ನಂಬರ್, ಪ್ಲೀಸ್ ಅಟೆಸ್ಟ್ ರಿಕ್ವೈರ್ಮೆಂಟ್ ಆಫ್ ಇಂಜಿನಿಯರಿಂಗ್, ಪೇಮೆಂಟ್ ಫಾರ್ ಅಂತ ಹೇಳ್ಬಿಟ್ಟು ಕೊಟ್ಟು ನೀವೇನಂತ ಪೇ ಮಾಡ್ಬೇಕಂತ ಹೇಳಿದ್ರೆ ರಿಕ್ವೈರ್ಮೆಂಟ್ ಆಫ್ ಟ್ರೈನಿಂಗ್ ಇಂಜಿನಿಯರ್ 1 SDC ಇಂದೋರ್ ಸಾಫ್ಟ್ವೇರ್ ಈ ರೀತಿ ಬರೆದ್ಬಿಟ್ಟು ನೀವು ಕೊಡ್ಬೇಕಾಗಿರುತ್ತೆ. ಓಕೆನಾ. ಕ್ವಾಲಿಫಿಕೇಶನ್ ಡೀಟೇಲ್ಸ್ ನ ಫುಲ್ ಡೀಟೇಲ್ಸ್ ನೀವು ಇಲ್ಲಿ ಬರೀಬೇಕಾಗಿರುತ್ತೆ. ಓಕೆನಾ. ಅದಾದ್ರೆ ಎಕ್ಸ್ಪೀರಿಯನ್ಸ್ ಇತ್ತಿದ್ರೆ ಎಕ್ಸ್ಪೀರಿಯನ್ಸ್ ಬರಬೇಕು. ಯಾವ್ದಾದ್ರು SBU ಇದರಲ್ಲಿ ನೀವು ಕೆಲಸ ಮಾಡಿದ್ರೆ ಅದ್ರ ಕೂಡ ಬರೀಬೇಕಾಗಿರುತ್ತೆ. ಓಕೆನಾ. ಅದಾದ್ರೆ ನೀವು ಕರೆಸ್ಪಾಂಡೆಂಟ್ ಅಡ್ರೆಸ್, ಪರ್ಮನೆಂಟ್ ಅಡ್ರೆಸ್, ಇಮೇಲ್ ID, ಫೋನ್ ನಂಬರ್ ಬರೀಬೇಕಾಗಿರುತ್ತೆ. ಇಮೇಲ್ ID ಕ್ಯಾಪಿಟಲ್ ಲೆಟರ್ ಅಲ್ಲಿ ಬರೀಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಅದಾದ್ರೆ ನಿಮ್ಮ ಸಿಗ್ನೇಚರ್ನ ಇಲ್ಲಿ ಸಿಗ್ನೇಚರ್ ಮಾಡ್ಬಿಟ್ಟು ಕೊಡ್ಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಇದೆಲ್ಲ ನಿಮ್ಗೆ ಸೇಮ್, ಎರಡಕ್ಕೂ ಸೇಮ್ ಇರೋದು. ಪ್ರಾಜೆಕ್ಟ್ ಇಂಜಿನಿಯರಿಂಗ್ ಮತ್ತೆ ಪ್ರಾಜೆಕ್ಟ್ ಟ್ರೈನಿಂಗ್ ಎರಡಕ್ಕೂ ಸೇಮ್ ಇದೆ ಸ್ನೇಹಿತರೆ. ಏನು ಬೇರೆ ಡೌಟ್ಸ್ ಏನಾದ್ರು ಇದ್ರೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂದ್ರೆ ಈಗಲೇ ಜಾಯ್ನ್ ಆಗಿ ಸ್ನೇಹಿತರೆ. ಯಾಕಂದ್ರೆ ಲೇಟೆಸ್ಟ್ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ ಅದರಲ್ಲಿ. ಹಾಗೆ ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗಿ, ಅದರಲ್ಲಿ ಕೂಡ ಲೇಟೆಸ್ಟ್ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ. ಹಾಗೆ ನಮ್ಮ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು. ಓಕೆನಾ.